ರಾಮನಗರದಲ್ಲಿ ಬೇರೆ ಎಮ್ ಎಲ್ ಎ ಇತ್ತು, ಚನ್ನಪಟ್ಟಣದಲ್ಲಿ ಬೇರೆ ಎಮ್ ಎಲ್ ಎ ಇತ್ತು, ಮಾಗಡಿಯಲ್ಲಿ ಬೇರೆ ಎಮ್ ಎಲ್ ಎ ಇತ್ತು. ಕೋವಿಡ್ ಸಂದರ್ಭದಲ್ಲಿ ಬೆಂಗಳೂರು ಸೌತಲ್ಲಿ ಎಮ್ ಎಲ್ ಎ ಇತ್ತು. ಸುರೇಶ್ ಅಂಗಡಿ ಕೇಂದ್ರ ಮಂತ್ರಿ, ಅವರ ದೇಹನ ಅವರ ತವರೂರಿಗೆ ಅವ್ರ ಕ್ಷೇತ್ರದ ಜನತೆಗೆ ದರ್ಶನ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದೆ ಕೇಂದ್ರ ಸರ್ಕಾರ. ಒಂದು ಮಿಲಿಟರಿ ಇದರಲ್ಲಿ ತಂದು ಕೊಡ್ಬೋದಾಗಿದೆ. ಆದರೆ ನಾನು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾಗಿದ್ದೆ, ಸುರೇಶ್ ಅವರು MP ಆಗಿದ್ದರು. ಇಡೀ ಕ್ಷೇತ್ರಕ್ಕೆ ಜನರಿಗೆ ಆ ಕಷ್ಟ ಕಾಲದಲ್ಲಿ ಏನು ಅವತ್ತಿನ ಕಾಲದಲ್ಲಿ ಮೆಡಿಕಲ್ ಏಡ್ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ, ತರಕಾರಿ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ, ಅವ್ರಿಗೆ ಧೈರ್ಯ ತುಂಬಲಿಕ್ಕೆ ಸಾಧ್ಯ ಇಲ್ಲ, ಹಾಸ್ಪಿಟಲ್ ಊಟ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ, PP ಕಿಟ್ಗಳು ಹಾಕ್ಕೊಂಡು ಹಾಸ್ಪಿಟ್ಲಿಗೆ ಹೋಗಿ ಅವ್ರಿಗೆಲ್ಲ ಎಲ್ಲ ಥರದ ಶಕ್ತಿ ಕೊಟ್ಟು ಕೊನೆಗೆ ಹೆಣ ಕೂಡ DK ಸುರೇಶ್ ಮತ್ತು ನಮ್ಮ ರವಿ ಇಬ್ಬರು ಸೇರಿ ಕನಕಪುರದಲ್ಲೇ ಮಣ್ಣು ಮಾಡಿದ್ದು ಕೂಡ ಇವತ್ತು ಇತಿಹಾಸನ ಯಾರೂ ತಿಳಿಸ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಸರ್ಕಾರ JCB ಹಾಕ್ಕೊಂಡು ಎರೆಗಳನ್ನ ಬಿಸಾಕಿ ಆ ಕೆಲಸ ಮಾಡಲಿಲ್ಲ. ಸೊ ಅಂಥ ಕಷ್ಟ ಕಾಲದಲ್ಲೇ ತನ್ನ ಪ್ರಾಣವನ್ನೇ ಹಣ ಇಟ್ಬಿಟ್ಟು ಈ ಕ್ಷೇತ್ರದ ಜನತೆಗೋಸ್ಕರ ಇಡೀ ರಾಜ್ಯದಲ್ಲಿ ತರಕಾರಿಯನ್ನು ಖರೀದಿ ಮಾಡಿ, ದವಸ ಧಾನ್ಯಗಳನ್ನು ಖರೀದಿ ಮಾಡಿ ಹಂಚಿ, ಅವತ್ತಿನ ಕಾಲದಲ್ಲಿ ಸ್ಯಾನಿಟೈಸರ್ಸು ಮತ್ತೊಂದು ಎಲ್ಲ ಕೂಡ ಮನೆಮನೆಗೂ ಹಂಚಿ, ಔಷಧಿನ ಪ್ರತಿ ಮನೆಮನೆಗೂ ಕೂಡ ಇಮ್ಯೂನ್ ಟ್ಯಾಬ್ಲೆಟ್ನ ಹಂಚಿ ಇವತ್ತು ಮಾಡಿದ್ದಾರೆ. ಇದು ಎಲೆಕ್ಷನ್ ಮಾಡಿದ್ದಲ್ಲ, ಇದು ಮಾನವೀಯತೆಯಿಂದ ಪ್ರತಿ ಸಂದರ್ಭದಲ್ಲೂ ಕೂಡ ಪ್ರತಿ ಹಳ್ಳಿ, ಯಾವುದಾದ್ರು ಒಂದು ಹಳ್ಳಿ ಸುರೇಶ್ ಹೋಗಲಿಲ್ಲ ಅಂತ ಕೇಳಿ. ಅವರು ಪಾರ್ಲಿಮೆಂಟ್ ಮೆಂಬರ್ ಅಂತ ಕೆಲಸ ಮಾಡಿಲ್ಲ, ಒಬ್ಬ ಪಂಚಾಯತಿ ಮೆಂಬರು, ಒಬ್ಬ ಕಾರ್ಪೊರೇಟ್ರು, ಒಬ್ಬ ಕೌನ್ಸಿಲರು ಅನ್ನೋ ದೃಷ್ಟಿಯಿಂದ ಮಾಡಿದ್ದಾರೆ. ಆದ್ದರಿಂದ ನಾವೇನು ಎಲೆಕ್ಷನ್ನ ತಯಾರೇನು ನಾವು ಮಾಡ್ಕೊಳ್ಬೇಕಾದ ಅವಶ್ಯಕತೆ ಇಲ್ಲ. ನಮ್ಮ ಜನ ಇದ್ದಾರೆ, ನಮ್ಮ ಕಾರ್ಯಕರ್ತರಿದ್ದಾರೆ, ನಮ್ಮ ಲೀಡರ್ಸ್ ಇದ್ದಾರೆ, ನಮ್ಮ ಮುಖಂಡರುಗಳಿದ್ದಾರೆ, ಆಮೇಲೆ ನನ್ನ ತಾಯಂದಿರಿದ್ದಾರೆ, ಹೆಣ್ಣು ಮಕ್ಕಳು ತಾಯಂದಿರು. ನಾವು ಏನು ಮಾತು ಕೊಟ್ಟಿದ್ದೋ ಆ ಮಾತನ್ನು ನಡೆದಿದ್ದೇವೆ. ಅದರಿಂದ ಎಲೆಕ್ಷನ್ನು 365 ದಿನವೂ ನಿರಂತರವಾಗಿ ಎಲೆಕ್ಷನ್ನ ಅದು ನಮ್ಮ ತಯಾರಿ. ಇದು ಇವತ್ತಿನ ತಯಾರಿ ಅಲ್ಲ. ನಮ್ಗೆ ಯಾರು ಕ್ಯಾಂಡಿಡೇಟು ಅನ್ನೋದು ನಾವು ಯಾವತ್ತೂ ಯೋಚನೆ ಮಾಡಿಲ್ಲ. ಎಲ್ಲರ ಮೇಲೂ ನಾನು ನಿಂತಿದ್ದೀನಿ. ದೇವೇಗೌಡರ ಮೇಲೆ ನಾನು ನಿಂತಿದ್ದೀನಿ, ಕುಮಾರಸ್ವಾಮಿ ಮೇಲೆ ನಿಂತಿದ್ದೀನಿ, ದೇವೇಗೌಡರ ಮೇಲೆ ಸೋತಿದ್ದೀನಿ. ದೇವೇಗೌಡರನ್ನ ಬೇಲೂರು ನಿಲ್ಲಿಸ್ಬಿಟ್ಟು ನಾವು ಗೆಲ್ಲಿಸಿದ್ವಿ. ಕುಮಾರಸ್ವಾಮಿ ನನ್ನ ಮೇಲೆ ಸೋತಿದ್ದಾರೆ. ನನ್ನ ತಮ್ಮ ಇದೇ ರೀತಿ ಇಂಡಿಪೆಂಡೆಂಟ್ ಒಂದೇ ಕ್ಯಾಂಡಿಡೇಟ್ ಹಾಕಿದ್ದೆ. ನಾನು ಮಂತ್ರಿ ಇರಲಿಲ್ಲ, ನಾನು ಮಂತ್ರಿ ಮಾಡಿರಲಿಲ್ಲ ನನ್ನನ್ನು ಸಿದ್ದರಾಮಯ್ಯನವರು. ಆಗ ನಮಗೆ ಒಂದು ದೊಡ್ಡ ಸವಾಲು, ಪಕ್ಷ ಘೋಷಣೆ ಮಾಡಿಬಿಟ್ಟು ಒಂದೇ ಕ್ಯಾಂಡಿಡೇಟ್ BJP ಮತ್ತು ದಳ ಎರಡೂ ಸೇರಿ ಸೋದರಿ ಅನಿತಾ ಕುಮಾರಸ್ವಾಮಿ ಅವ್ರನ್ನ ಇದೇ ನಮ್ಮ DK ಸುರೇಶ್ ಮೇಲೆ ಕ್ಯಾಂಡಿಡೇಟ್ ಹಾಕಿದ್ರು. 1,30,000 ಓಟಿಂದ ಗೆದ್ದಿದ್ದೇವೆ. ಅವತ್ತಿನ ಕಾಲದಲ್ಲಿ ಸತತವಾಗಿ ಆಯ್ಕೆ ಮಾಡ್ಕೊಂಡು ಇನ್ನು ಕೆಲವು ನಾಯಕರುಗಳು ಏನೇನೋ ಪಾಪ ಹೇಳಿದ್ದಾರೆ, ಅದಕ್ಕೆಲ್ಲ ನಾನು ಮುಂದಿನ ಟೈಮಲ್ಲಿ ನಾನು ಉತ್ತರ ಕೊಡ್ತೇನೆ. ಸೊ ನಮಗೆ ರಾಜಕಾರಣ, ಸಿಂಗಲ್ ಅಭ್ಯರ್ಥಿ ಇದೇನು ನಮಗೇನು ಹೊಸೇನಲ್ಲ. ಸತತವಾಗಿ ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ, ಅದನ್ನು ಮುಂದುವರಿಸ್ತೀವಿ. ಇದು ನನ್ನ ವೈಯಕ್ತಿಕವಾದ ವಿಚಾರ ಅಲ್ಲ, ಇದು ಕಾಂಗ್ರೆಸ್ ಪಕ್ಷ ಮತ್ತು ಸಿದ್ಧಾಂತ. ಗೋವಿಂದ ಕಾರಜೋಳ ಅಭ್ಯರ್ಥಿ ಮಾಡಿದ್ದಾರೆ. ಅವ್ರ ಪಾರ್ಟಿ ಯಾರು ಬೇಕಾದ್ರೂ ಮಾಡ್ಕೊಳ್ಳಿ. ನಾವು ಚಂದ್ರಪ್ಪನವ್ರನ್ನ ನಾವು ಕ್ಯಾಂಡಿಡೇಟ್ ಮಾಡಿದ್ದೀವಿ. ಅವರು ಸ್ಟೇಟ್ ಲೀಡರ್ ಅಂತ ಕರ್ಕೊಂಡ್ಬಂದು ನಿಲ್ಲಿಸಿದ್ದಾರೆ. ನಿಮಗೆ ಗೊತ್ತಾಗಿದೆ, ಒಬ್ಬ ಸಿಟ್ಟಿಂಗ್ ಮಿನಿಸ್ಟರ್ನ ಟಿಕೆಟ್ ತಪ್ಪಿಸಿದ್ದಾರೆ. 10 ಜನಕ್ಕೂ ಹೆಚ್ಚು ಸೀಟನ್ನು ಹಾಲಿ ಸಂಸತ್ ಸದಸ್ಯರನ್ನ ತಪ್ಪಿಸಿದ್ದಾರೆ ಅಂತಂದರೆ ಅವರ ಪಕ್ಷ ಭಾಳ ವೀಕ್ ಆಗಿದೆ ಅನ್ನೋದ್ರಲ್ಲಿ ಯಾವ ಥರದ ಅನುಮಾನವೂ ಇಲ್ಲ.